ಡಿ ಕೆ ಸಂಪುಟದಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಐ ರಿಪೀಟ್, ಡಿ ಕೆ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದ ಕಡೆಗಣನೆ ಆಯ್ತಾ ಅನ್ನುವ ಮಾತು ಈಗ ಚರ್ಚೆಗೆ ಬರ್ತಾ ಇದೆ. ಎಸ್, ವೆರಿ ಇಂಟ್ರೆಸ್ಟಿಂಗ್. ಬ್ರಾಹ್ಮಣ ಸಮುದಾಯದ ಯಾರಿಗೂ ಕೂಡ ಮಂತ್ರಿಗಿರಿ ಪಟ್ಟ ಇದ್ದಂಗೆ ಕಾಣ್ತಾ ಇಲ್ಲ. ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು, ಸಿಗಬಹುದು ಅನ್ನುವ ಅಂದಾಜಿತ್ತು. ನಿಕಟಪೂರ್ವ ಮಂತ್ರಿ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಕಡೆಗಣನೆ ಮಾಡಿದ್ರ ಅಥವಾ ಅವರಿಗೆ ಇಷ್ಟ ಇರಲಿಲ್ವಾ, ಏನ್ ಕತೆ ಅನ್ನುವ ಒಂದು ವಿಚಾರ ಈಗ ಸ್ಪಷ್ಟನೆ ಪಡೆದುಕೊಳ್ಬೇಕಾಗಿದೆ. ಪರಿಷತ್ ಯು ಬಿ ವೆಂಕಟೇಶ್ ಅವರನ್ನ ಪರಿಗಣಿಸದ ಹೈಕಮಾಂಡ್. ಪರಿಷತ್ ಸದಸ್ಯ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಬ್ರಾಹ್ಮಣರಿಲ್ಲದ ಸಂಪುಟ, ಅಷ್ಟಾಗಿ ಲಾಬಿ ಮಾಡ್ತಾ ಇಲ್ಲ ಅಂತ ಅರ್ಥನಾ? ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಾಣೇಶ್ ಅವರ ಒಂದು ಜೋಕ್ ನನಗೆ ಇಲ್ಲಿ ನೆನಪಾಗ್ತಾ ಇದೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಗಂಗಾವತಿ ಪ್ರಾಣೇಶ್ ಅವರು ಹೇಳ್ತಾ ಇರ್ತಾರೆ, ಯಾವುದೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ರಂತೆ ಬ್ರಾಹ್ಮಣರು. ಆ ಪ್ರತಿಭಟನೆ ಮಾಡುವಾಗ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಕ್ರೋಶ ವ್ಯಕ್ತವಾಯ್ತಂತೆ. ಏನು ಇವರು ನ್ಯಾಯ ಸಿಗೋರ್ಗೂ ಬಿಡಲ್ಲ ಅಂಥೇಳಿ. ಆದರೆ ಮಧ್ಯಾಹ್ನ ಊಟ ಸಿಕ್ತಂತೆ, ಆಯಿತು ಊಟ ಆಯ್ತಲ್ಲ ಸಾಕು ಅಂಥೇಳಿ ಹೋಗ್ಬಿಟ್ರು ಅನ್ನೋ ಒಂದು ತಮಾಷೆಗಿದು. ಅಂದರೆ ಅತಿ ಹೆಚ್ಚು ಅಧಿಕಾರಕ್ಕೋಸ್ಕರ ಹಪಹಪಿತನ ಇಲ್ವಾ ಇಲ್ಲಿ ಅನ್ನುವ ಒಂದು ಪ್ರಶ್ನೆ. ಹಾಗಾಗಿ ಅಥವಾ ಬೇಜಾರಿಂದ ಸುಮ್ಮನೆ ಆದ್ರ ಹಲವು ಅನುಮಾನಗಳು, ಪ್ರಶ್ನೆಗಳು ಇಲ್ಲಿ ಉದ್ಭವಿಸ್ತಾ ಇದ್ದಾವೆ. ಡಿ ಕೆ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದ ಕಡೆಗಣನೆ ಆಯ್ತಾ ಅನ್ನೋದು ರಾಜಕೀಯ ಪಂಡಿತರ ಒಂದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಯಾವ ಸಂಪುಟದಲ್ಲೂ ಹೀಗಿರಲಿಲ್ಲ. ಸಮುದಾಯವಾರು ಅಂತ ಬಂದಾಗ ಇಲ್ಲಿ ಬ್ರಾಹ್ಮಣ ಸಮುದಾಯ ಕೂಡ ಒಂದು ಪರಿಗಣನೆಗೆ ಪಡೆದುಕೊಳ್ಬೇಕಲ್ವಾ ಅನ್ನುವ ಪ್ರಶ್ನೆ. ಗಾಂಧಿನಗರ ಕ್ಷೇತ್ರದ ಶಾಸಕರು, ಹಿರಿಯರು, ಮಾಜಿ ಸಚಿವರು ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಪರಿಷತ್ ಸದಸ್ಯ ಯು ಬಿ ವೆಂಕಟೇಶ್ ಅವರಾಗಿರ್ಬೋದು, ಹಳಿಯಾಳದ ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ನೋಡಿ ರೇಸ್ನಲ್ಲಿ ಇರೋರ ಸಂಖ್ಯೆನೇ ಕಡಿಮೆ. ಹಂಗಾಗಿ ಸೈಡಿ ಸರ್ಕಾರಯ್ಯ ನಿಮ್ಗೇನು ನೀವು ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ ಅಂತ ಏನಾದರೂ ಹೇಳ್ಬಿಟ್ರ? ದಿಸ್ ಇಸ್ ನಾಟ್ ಮೈ ವರ್ಡ್. ಈ ರೀತಿಯಾಗಿ ಇದ್ದಾವ ಅನುಮಾನಗಳನ್ನು, ಪ್ರಶ್ನೆಗಳನ್ನು, ಪಾಸಿಬಿಲಿಟಿಗಳನ್ನು ಮಾತ್ರ ನಾವು ನಿಮ್ಮ ಮುಂದೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ದಿಸ್ ಇಸ್ ನಾಟ್ ಎನಿ ಜಡ್ಜ್ಮೆಂಟ್. ಯಾವುದೇ ಜೋಕ್ ಆಗಿರ್ಬೋದು ಅಥವಾ ಒಂದು ಅನಾಲಿಸಿಸ್ ಇರ್ಬೋದು, ಹೀಗಿರಬಹುದಾ? ಹಲವು ಅನುಮಾನಗಳು, ಹಲವು ಪ್ರಶ್ನೆಗಳು ಹಲವರಿಗೆ ಹಲವು ಡೈಮೆನ್ಷನ್ಸ್ಗಳಲ್ಲಿ ಬರ್ತಾ ಇರುತ್ತವೆ. ಇಟ್ ಕೆನಾಟ್ ಬಿ ನೆಗ್ಲೆಕ್ಟೆಡ್. ಎಲ್ಲರ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಲವು ದೃಷ್ಟಿಕೋನಗಳಿಂದ ನೋಡಿದಾಗ ಒಂದೊಂದು ವಿಚಾರ ಹೊರಗಡೆ ಬರುತ್ತೆ. ಎಸ್, ದಟ್ಸ್ ದ ಪಾಯಿಂಟ್. ಈಗ ದಿನೇಶ್ ಗುಂಡೂರಾವ್ ಮತ್ತು ಬಿ ವಿ ವೆಂಕಟೇಶ್ ಆಗಿರ್ಬೋದು ಮತ್ತು ಆರ್ ವಿ ದೇಶಪಾಂಡೆ, ಇವ್ರ ಮೂರಲ್ಲಿ ಯಾರಿಗಾದ್ರೂ ಮತ್ತೆ ಸಿಗಬಹುದು ಅನ್ನೋ ಅಂದಾಜಿತ್ತು. ಆದರೆ ಯಾವ ಕಾರಣಕ್ಕಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವರಿಂದ ನಮಗೆ ವೋಟ್ ಸಿಗ್ತಾ ಇಲ್ಲ ಅಥವಾ ವೋಟರ್ಸ್ ಇಲ್ಲ ಅಂತ ಅರ್ಥನಾ? ವಾಟ್ ಡಸ್ ಇಟ್ ಮೀನ್? ಇದು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಗ್ರಾಸವಾಗುವಂಥ ವಿಚಾರ. ಅದರಲ್ಲಿ ಯಾವ ಅನುಮಾನ ಇಲ್ಲ. ನೀವು ಸಮುದಾಯವಾರು ಅಂತ ನೋಡಿದಾಗ, ಜಾತಿವಾರು ಅಂತ ನೋಡಿದಾಗ ಕನ್ಸಿಡರ್ ಮಾಡಿ. ಇಲ್ಲ, ನಾವು ಆ ವಲಯದಲ್ಲಿ ನೋಡ್ತಾ ಇಲ್ಲ, ಆ ಇಂಟೆನ್ಷನಲ್ಲಿ ನೋಡ್ತಾ ಇಲ್ಲ, ಆ ಕಾಂಟೆಕ್ಸ್ಟಲ್ಲಿ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಬದಿಗಿಡಿ, ಪಕ್ಕಕ್ಕಿಡಿ. ಎಲ್ಲರಿಗೂ ಕೂಡ ಒಂದೇ ನ್ಯಾಯವನ್ನು ನೀವು ಒದಗಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋದು ಮತ್ತೊಂದು ಪರ್ಸ್ಪೆಕ್ಟಿವ್ ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಆಫ್ ವ್ಯೂ. ಎಸ್, ಲೆಟ್ಸ್ ಮೂವಿಂಗ್ ಆನ್.